ಸೊ ಪ್ಲೇ ಸ್ಟೋರ್ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ VN ಎಡಿಟರ್ ಅಂತ ಟೈಪ್ ಮಾಡಿ. ನಿಮಗೆ VN ಎಡಿಟರ್ ಆ್ಯಪ್ ಸಿಗುತ್ತೆ. ಈ ಆ್ಯಪ್ ಮೇಲೆ ಇನ್ಸ್ಟಾಲ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಜಾಗದಲ್ಲಿ ಕ್ಲಿಕ್ ಮಾಡಿ. ಒಂದ್ಸತಿ VN ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಅದರಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. VN ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಸೆಲೆಕ್ಟ್ ಮಾಡಿ. ಇದರೊಳಗಡೆ ನಿಮಗೆಲ್ಲ ಫುಟೇಜಸ್ ತೋರಿಸುತ್ತೆ ನಿಮ್ಮ ಫೋನಲ್ಲಿ ಬೇಕಾಗಿರೋದು. ಸೊ ನಿಮಗೆ ಬೇಕಾಗಿರೋ ಈ ಪ್ರಾಜೆಕ್ಟಿಗೆ ಬೇಕಿರೋ ಕ್ಲಿಪ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಕ್ಲಿಪ್ ಸೆಲೆಕ್ಟ್ ಮಾಡ್ಕೊತೀನಿ, ಈ ಕಾರ್ ಕ್ಲಿಪ್ ಸೆಲೆಕ್ಟ್ ಮಾಡ್ಕೊತೀನಿ, ಆಮೇಲೆ ಈ ದೇವಸ್ಥಾನ ಕ್ಲಿಪ್ ಒಂದು ಸೆಲೆಕ್ಟ್ ಮಾಡ್ಕೊತೀನಿ, ಆಮೇಲೆ ಪ್ರಾಬಬ್ಲಿ ಇಲ್ಲಿ ಮೇಲ್ಗಡೆ ಗಣಪತಿ ಕ್ಲಿಪ್ ಕಾಣಿಸ್ತಾ ಇದೆಯಲ್ಲ ಅದೊಂದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದ್ರ ಹೆಸರು ಬಂದ್ಬಿಟ್ಟು ಟೈಮ್ ಲೈನ್ ಅಂತ ಹೇಳ್ಬಿಟ್ಟು ಇದನ್ನು ಒಂಚೂರು ದೊಡ್ಡದು ಮಾಡ್ಕೊಳ್ಳೋಣ. ಇದನ್ನು ಹಿಂದೆ ಮುಂದೆನೂ ಮಾಡ್ಬೋದು. ಮಾಡಿಬಿಟ್ಟು ಒಂದ್ಸತಿ ಪ್ಲೇ ಮಾಡಿದ್ರೆ ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಓಕೆ, ನಾನಿವಾಗ ಮಾತಾಡೋದಕ್ಕೆ ಹಿಂದೆ ತುಂಬ ಖಾಲಿ ಜಾಗ ಆಯಿತು, ಅದನ್ನು ಟ್ರಿಮ್ ಮಾಡೋಣ. ಇಲ್ಲಿ ಕಾಣಿಸ್ತಾ ಇರೋ ಬಿಳಿ ಕಡ್ಡಿನ ಪ್ಲೇ ಹೆಡ್ ಅಂತ ಕರೀತಾರೆ. ನೀವು ಸ್ಪ್ಲಿಟ್ ಮಾಡಿದ್ರೆ ಪ್ಲೇ ಹೆಡ್ ಇರೋ ಜಾಗದಲ್ಲಿ ಕಟ್ ಆಗುತ್ತೆ. ನಿಮ್ಗೆ ಇಲ್ಲಿ ಆಡಿಯೋ ವೇವ್ ಫಾರ್ಮ್ ಕಾಣಿಸ್ತಾ ಇದೆಯಲ್ಲ ಆ ವೇವ್ ಫಾರ್ಮಿಂದ ಒಂಚೂರು ಹಿಂದೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ 2 ಪಾರ್ಟ್ ಆಗಿ ಕಟ್ ಆಗಿದೆ ವಿಡಿಯೋ. ಯಾವ ಪಾರ್ಟ್ ಬೇಡವೋ ಅದನ್ನು ಸೆಲೆಕ್ಟ್ ಮಾಡಿದೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದೆ. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಸೊ ನಾನಿವಾಗ ಮಾತಾಡಿ ಮುಗಿಸಿದ ಮೇಲಿರೋ ಖಾಲಿ ಜಾಗನ ಮತ್ತೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಆ ಜಾಗನೂ ಕೂಡ ಡಿಲೀಟ್ ಮಾಡ್ಕೊಳ್ಳೋಣ. ಸೊ ಇವಾಗ ವಿಡಿಯೋ ಓಡ್ತಾ ಇದೆ. ನೀವು ನೋಡಿದ್ರೆ ಇದರೊಳಗಡೆ ಏನೋ ವಾಯ್ಸ್ ಬರ್ತಾ ಇದೆ ಈ ಕ್ಲಿಪ್ಪಲ್ಲಿ. ನಾವು ಅದನ್ನು ಹೆಂಗೆ ತೆಗಿತೀವಿ ಅಂದರೆ ಕೆಳಗಡೆ ವಾಲ್ಯೂಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ನ ಫುಲ್ ರೆಡ್ಯೂಸ್ ಮಾಡಿ ಓಕೆ ಒತ್ತಿ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ಯಾವುದೇ ರೀತಿ ಆಡಿಯೋ ಬರೋದಿಲ್ಲ. ನನ್ನ ಚಾನಲ್ಗೆ ಸ್ವಾಗತ. ಈಗ ಮುಗ್ದಿರೋ ವಿಡಿಯೋನ ಮೇಲ್ಗಡೆ ಈ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗೋಕ್ಕೆ ರೆಡಿ ಆಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಬಂದ್ಬಿಟ್ಟು 1080p 60 FPS ಇದೆಯಲ್ಲ ಅದನ್ನು ನೀವು 1080p ಮತ್ತು 30 FPS ಸೆಟ್ ಮಾಡ್ಕೊಳ್ಳಿ. ಈಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಫೋನಲ್ಲಿ ಸೇವ್ ಆಗುತ್ತೆ. ಇದನ್ನು ನೀವು ಯೂಟ್ಯೂಬ್ಗೆ ಅಥವಾ ವಾಟ್ಸಪ್ಗೆ ಶೇರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಾಳೆ ಮತ್ತೆ ಆಡಿಯೋ ಹೆಂಗೆ ಹಾಕೋದು, ಯೂಟ್ಯೂಬ್ ಹೆಂಗೆ ಅಪ್ಲೋಡ್ ಮಾಡೋದು ಕಲ್ತ್ಕೊಳ್ಳೋಣ. ಅಲ್ಲಿವರೆಗೆ ಶುಭ ದಿನ.